ಸರ್ ನಮಸ್ತೆ. ನಮಸ್ತೆ. ನೀವು ಆರ್ಪಿಎಫ್ನಲ್ಲಿ ಯೂಸರ್ ಆಗಿ ಸೇರಿದ್ದೀರಾ, ಕೋರ್ ಕಮಿಟಿ ಲೀಡರ್ ಆಗಿದ್ದೀರಾ. ನಿಮ್ಮ ಅನುಭವವನ್ನು ಸ್ವಲ್ಪ ಒಂದು ಮಾತು ಹೇಳಿ. ಖಂಡಿತ ಸರ್. ನಾನು ಸತೀಶ್ ಕಾಮತ್ ಕಾರ್ಕಳ. ನಾನು RPMನಲ್ಲಿ ಒಬ್ಬ ಸಾಮಾನ್ಯ ಯೂಸರ್ ಆಗಿ ಈ ಪ್ರಾಡಕ್ಟ್ ಅನ್ನು ತಗೊಂಡು ಬೆಳಿಗ್ಗೆ 15 ml ಖಾಲಿ ಹೊಟ್ಟೆಯಲ್ಲಿ ಹಾಗೂ ರಾತ್ರಿ ಊಟ ಆದಮೇಲೆ ಅರ್ಧ ಗಂಟೆ ಬಿಟ್ಟು ಒಂದು 15 ml ತಗೊಳ್ತಾ ನನ್ನ ಆರೋಗ್ಯ ಸುಧಾರಿಸಲಿಕ್ಕೆ ಪ್ರಾರಂಭ ಆಯಿತು. 15 ದಿನಗಳ ನಂತರ ನನ್ನ ದೃಷ್ಟಿ ತೀಕ್ಷ್ಣವಾಗಿ ತೋರ್ಲಿಕ್ಕೆ ಪ್ರಾರಂಭ ಆಯಿತು. ಕಾಲು ಸ್ಲೋ ಆಗಿ ಗುಣ ಆಗಲಿಕ್ಕೆ ಅಲ್ಲಿಂದ ನಾನು ಎಣಿಸಿದೆ, ಈ ಆರೋಗ್ಯ ಎಷ್ಟು ಸುಲಭದಲ್ಲಿ ಸಿಗುತ್ತಿದ್ರೆ ಎಲ್ಲರಿಗೂ ಯಾಕೆ ಸಿಗಬಾರದು ಅನ್ನುವ ಉದ್ದೇಶದಿಂದ RD ಶೆಣೆಯವರಿಗೆ ನಾನು ಇದನ್ನು ಕೊಟ್ಟೆ. ಅವರ ಪ್ರೋಸ್ಟೇಟ್ ಗುಣ ಆಯಿತು. ಇದು ಕಾರ್ಕಳದಲ್ಲಿ ಸ್ಪ್ರೆಡ್ ಆಗಲಿಕ್ಕೆ ಕಾರಣ. ಇಂಥ ಒಳ್ಳೆ ಪ್ರಾಡಕ್ಟ್ ಅನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿದಂತಹ RPM ಕಮಿಟಿ ಮೆಂಬರ್ಗೆ ನಾನು ಧನ್ಯವಾದವನ್ನು ಹೇಳ್ತಾ, ಈ ಬಿಸ್ನೆಸ್ ಅನ್ನ ಇಡೀ ಜಗತ್ತಿಗೆ ಪ್ರಸರಿಸಬೇಕಂತ ಹೇಳುವ ಒಂದು ದೊಡ್ಡ ಉದ್ದೇಶ ನನಗಿತ್ತು. ಆದರೆ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತ ಹೇಳುವ ಹಾಗೆ ಕಾರ್ಕಳದಲ್ಲಿ ಪ್ರಥಮ ಬಾರಿಗೆ ನಾನು ಇದನ್ನು ಇಂಟ್ರೊಡ್ಯೂಸ್ ಮಾಡಬೇಕಂತ ಹೇಳಿ ನನಗೆ ಸಿಕ್ಕಿದ ನನ್ನ ಬಂಧು ಬಳಗದವರಿಗೆಲ್ಲರಿಗೆ ಹೇಳಿದ್ರು. ಒಬ್ಬೊಬ್ಬರಾಗಿ ತಗೊಂಡ್ರು, ರಿಸಲ್ಟ್ ಬಂತು, ಅವರು ಇನ್ನೊಬ್ಬರಿಗೆ ಹೇಳಿದರು. ಈ ರೀತಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಕೊಂಡು ಇವತ್ತು ಕೋರ್ ಕಮಿಟಿಗೆ ಎಂಟ್ರಿ ಆಗಿದ್ದೇನೆ. 25 ಡೈರೆಕ್ಟ್ ಹಾಕೊಂಡಿದ್ದೇನೆ. ಹಾಗೂ ಅವರನ್ನು ಬೆಳೆಸುವಂತಹ ಉದ್ದೇಶದಿಂದ 4 ಜನರಿಗೆ ನಾನು ಒಂದು ಸ್ಟಾರ್ ಮಾಡುವಂತ ಒಂದು ಉದ್ದೇಶದಲ್ಲಿ ಹೇಳಿದಾಗ ಅವರು ಸಹ ಸ್ಟಾರ್ ಆಗಿದ್ದಾರೆ. ಹರೀಶ್, ನಂತರ ನಮ್ಮ ದಿನೇಶ್ ಸರ್, ನಮ್ಮ ರೋಲ್, ಮತ್ತೊಬ್ಬರು ಸುನೀತಾ ಮೇಬಲ್, ಸುನೀತಾ ಕುಲ. ಈ ರೀತಿ ನನ್ನ ಟೀಮ್ ಬೆಳೀತಾ ಹೋಯಿತು. ಇವತ್ತು ನಾನು ಕೋರ್ ಕಮಿಟಿ ಆಗಿದ್ದೇನೆ ಹಾಗೂ ಮುಂದೆ ಒಂದು ಡೈಮಂಡ್ಸ್ ಆಗುವ ನನ್ನ ಬಯಕೆ ಇದೆ. ನನ್ನ ಟೀಮಲ್ಲಿ 203 ಜನ ಸತತವಾಗಿ ಅಹರ್ನಿಸಿ ದುಡಿತಾ ಇದ್ದಾರೆ. ಯಾಕಂದ್ರೆ ಆರೋಗ್ಯದೊಟ್ಟಿಗೆ ಹಣ ಕೊಡುವಂತಹ ಏಕೈಕ ಕಂಪನಿ ಹಾಗೂ ತೆಗೆದುಕೊಂಡವರಿಗೂ ಕೂಡ ದಿನಕ್ಕೆ 25 ರೂಪಾಯಿ ಪ್ರಕಾರ ಕೊಡುವಂತಹ ಒಂದು ಏಕೈಕ ಕಂಪನಿ. ಹಾಗೂ ಪ್ರತಿ ಆದಿತ್ಯವಾರ ಹೋಗುವಾಗ ನಾನು ನನ್ನ ಜೊತೆ ಒಬ್ಬ ಸ್ನೇಹಿತನನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಅವರು ಸಹ ಇಂಟ್ರೆಸ್ಟ್ ಆಗಿ ಅದರಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಈ ರೀತಿ ನಾನು ನನ್ನ ಯಶಸ್ಸಿನ ಮೆಟಲ್ ಅನ್ನು ಒಂದೊಂದಾಗಿ ಹತ್ತಿ ಇವತ್ತು ನಾನು ಈ ಕೋರ್ ಕಮಿಟಿ ಓಕೆ, ಹಾಗಾದ್ರೆ ನೀವು ಈಗ ಕಾರ್ಕಳದಲ್ಲಿ ಮನೆ ಈ RPM ಸ್ವಾಸ್ಥ್ಯ ಬೇಕು ಅಂತ ಹೇಗೆ ಅನಿಸ್ತಾ ಇದೆ ನಿಮಗೆ? ಖಂಡಿತ ಸರ್. ನೋಡಿ, ನಾವೊಬ್ಬರು ಆರೋಗ್ಯವಾಗಿದ್ದು ಪಕ್ಕದವರು ಅನಾರೋಗ್ಯವಾಗಿದ್ರೆ ನಮಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಸರ್. ಹಾಗಾಗಿ ಕಾರ್ಕಳದ ಮನೆಯಲ್ಲಿ ಸ್ವಾಸ್ಥ್ಯ ಇರಬೇಕು, ಇದು ನನ್ನ ಘೋಷಣೆ ಹಾಗೂ ಆಗ್ತದೆ. ಇದು ನಾವು ಪ್ರತಿಯೊಬ್ಬರು ನೋಡಿ, ಒಂದು ಬೆರಳಿಂದ ಏನಾಗುದಿಲ್ಲ, 5 ಬೆರಳು ಸೇರಿದಾಗ ಒಂದು ಮುಷ್ಟಿ. ಈ ಮುಷ್ಟಿಯಿಂದ ಏನ್ ಬೇಕಾದ ಕೆಲಸ ಮಾಡಬಹುದಾ ಹಾಗೆ ನಾವು 5 ಜನ ಕೋರ್ ಕಮಿಟಿ ಸೇರ್ಕೊಂಡು ಇಡೀ ಕಾರ್ಕಳದ ಮನೆಯಲ್ಲಿ ಈ ಸ್ವಾಸ್ಥ್ಯ RPM ಹೆಸರು ಪ್ರತಿಯೊಬ್ಬರ ಬಾಯಲ್ಲಿ ಇರಬೇಕು ಹೇಳುವುದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾನು ದುಡಿತೇನೆ. ಜೈ ಹಿಂದ್, ಜೈ ಕಾರ್ಕಳ. ಆಮಾ ಸರ್, ಮುಂದೆ ಹೇಳ್ತೇನೆ. ಈಗ ಯಾರು ಕುಡಿಬಹುದು ಅಂದ್ರೆ ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ ಕುಡಿಬಹುದು? ನೋಡಿ ಸರ್, ಒಂದು 3 ವರ್ಷದ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೆ ಇದನ್ನು ಕುಡಿಬಹುದು. ಇದು ಜ್ಯೂಸ್ ಅಂತ ಯೂಸ್ ಮಾಡಬೇಕು ಅಷ್ಟೇ ಹೊರತು ಮದ್ದಂತಲ್ಲ. ಅನಾರೋಗ್ಯ ಆದ ಮೇಲೆ ಇದನ್ನು ಯೂಸ್ ಮಾಡೋದಲ್ಲ. ಕೆಲವರಿಗೆ ತಪ್ಪು ಭ್ರಮೆ ಇದೆ, ಇದನ್ನು ತೆಗೆದುಕೊಳ್ಳೋದ್ರಿಂದ ಮಹಾಮಾರಿಗಳೆಲ್ಲ ಗುಣ ಆಗ್ತದೆ. ಡಾಕ್ಟರ್ ಅಲ್ಲಿ 5 ವರ್ಷ 10 ವರ್ಷ ಮಾತ್ರೆಯನ್ನು ತಿಂದು ಶುಗರು ಇನ್ನೂ ಸಹ ಇದ್ದವರು ನಮ್ಮ ಒಂದು ಸಲ ಕುಡಿಯೋದ್ರಿಂದ ಗುಣ ಆಗ್ಬೇಕಂತ ಅಪೇಕ್ಷೆ ಇಟ್ಕೊಂಡು ಬರ್ತಾರೆ. ನಾನು ಹೇಳೋದಿಷ್ಟೇ, ಪ್ರಾರಂಭದಿಂದಲೇ ಕುಡಿಲಿಕ್ಕೆ ಪ್ರಾರಂಭ ಮಾಡಿ. ರೋಗ ಬಂದ ಮೇಲಲ್ಲ, ಯಾವ ರೋಗ ಬಂದ ಮೇಲೆ ಮದ್ದು ತೆಗೆದುಕೊಳ್ಳೋಕ್ಕಿಂತ ರೋಗ ಬರದೇ ಇರುವ ಹಾಗೆ ನೋಡಿಕೊಳ್ಳುವಂಥದ್ದು ಉತ್ತಮ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಊಟ ಬಲ್ಲವನಿಗೆ ರೋಗವಿಲ್ಲ. ಅದೇ ರೀತಿ ನಮ್ಮ ಆಹಾರದ ಸುಧಾರಣೆಯೊಂದಿಗೆ ಈ ಜ್ಯೂಸ್ ಕುಡಿದಲ್ಲಿ ಖಂಡಿತ ಅವರ ಆರೋಗ್ಯ ಸುಧಾರಿಸುತ್ತದೆ, ಎಲ್ಲರಿಗೂ ವೆಲ್ತ್ ಸಹ ಸಿಗ್ತದೆ. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಕಾಮತ್ ಸರ್. ಕೋರ್ ಕಮಿಟಿ ಲೀಡರ್ ಆಗಿದ್ದೀರಾ, ಸ್ವಾಸ್ಥ್ಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ. ಎಲ್ಲರಿಗೂ ಕಾರ್ಕಳದಲ್ಲಿ ಈ ಸ್ವಾಸ್ಥ್ಯ ಹೋಗ್ಬೇಕು, ಎಲ್ಲರಿಗೂ ಸಿಗ್ಬೇಕು ಅಂತ ಒಂದು ಒಳ್ಳೆಯ ಉದ್ದೇಶ ನಮ್ಮ ಕಾಮತ್ ಸರ್ಗೆ ಆಗಿದೆ. ಧನ್ಯವಾದ ಸರ್. ನಮಸ್ತೆ. ಥ್ಯಾಂಕ್ ಯು.